ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನಿಮಗೆ ಸಿಂಪಲ್ಲಾಗಿ ಅರಬಿಕ್ ಡಿಸೈನ್ ಕಲಿಬೇಕಂದ್ರೆ ಬನ್ನಿ, ನಾನು ಕಲಿಸ್ಕೊಡ್ತೀನಿ. ಇಲ್ಲೊಂದು ದೊಡ್ಡ ಸರ್ಕಲ್ ಹಾಕಿ, ಅಂದರೆ ಸರ್ಕಲಲ್ಲಿ ಒಳಗೆ ಒಂಥರ ಸ್ಪೈರಲ್, ಅಂದರೆ ಒಳಗೆ ಸುರುಳಿ ಸುರುಳಿ ಬರಬೇಕು. ಈ ಥರ ಸುರುಳಿ ಆಯಿತಾ. ಆಮೇಲೆ ಹನಿ ಡ್ರಾಪ್ ಸ್ವಲ್ಪ ದೊಡ್ಡದಾಗಿ ಮಾಡಿ, ಸ್ವಲ್ಪ ಎಲೆ ಟೈಪ ಬರಬೇಕು. ಇಲ್ಲಾಂದರೆ ನೀವು ಈ ರೀತಿಯೂ ಮಾಡ್ಬೋದು. ಈ ರೀತಿ ಒಂದು ಸರ್ಕಲ್ ಹಾಕಿಬಿಟ್ಟು ಅದರಲ್ಲಿ ಫಿಲ್ ಮಾಡ್ಕೋಬೋದು. ಈ ರೀತಿ ಇಲ್ಲಿ ನೋಡಿ, ಈ ರೀತಿ ಮಾಡಿ ಈ ರೀತಿ ಫಿಲ್ ಮಾಡ್ಕೊಳ್ಳಿ ಆಯಿತಾ. ಆಮೇಲೆ ಇದ್ರ ಔಟ್ಲೈನ್ ಹಾಕಿ, ಇದಕ್ಕೊಂದು ಔಟ್ಲೈನ್ ಕೊಟ್ಟರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಅದು ಒಂಥರ ಒಳ್ಳೆ ಸಣ್ಣ ಹೂ ಥರ ಕಾಣಿಸುತ್ತೆ. ಇದು ಅರಬಿಕ್ ಡಿಸೈನ್ ಅಲ್ವಾ, ಅದಕ್ಕೆ ಸ್ವಲ್ಪ ಔಟ್ಲೈನ್ ಎಲ್ಲ ಇದ್ದರೆ ಚೆನ್ನಾಗಿ ಕಾಣುತ್ತೆ ಆಯಿತಾ. ಆಮೇಲೆ ಏನು ಮಾಡಬೇಕು, ಇಲ್ಲಿ ಒಂದು ಸ್ಪೈರಲ್ ಒಳ್ಳೆ ಸಣ್ಣದಾಗಿ ಮಾಡಿ, ಅಂದರೆ ಸುರುಳಿ ಹಾಕಿ, ಇದು ನಾನು ಅವಾಗ ತೋರಿಸ್ಕೊಟ್ಟಿದ್ದಾರೆ. ಈ ಥರನೂ ಮಾಡ್ಬೋದು. ನೀವು ಈ ಥರ ಔಟ್ಲೈನ್ ಹಾಕಿಬಿಟ್ಟು ಈ ಥರನೂ ಕವರ್ ಮಾಡ್ಬೋದು. ಜಸ್ಟ್ ಇದಕ್ಕೆ ಫಿಲ್ ಮಾಡಿದರೆ ಸಾಕು, ಇಲ್ಲಿ ತುಂಬಿಡಿ ಎಲ್ಲ. ಆಮೇಲೆ ಇದು ಔಟ್ಲೈನು ನೋಡಿ, ಔಟ್ಲೈನ್ ಕೊಡೋದ್ರಿಂದ ಅದರ ಲುಕ್ಕೆ ಎಷ್ಟು ಚೇಂಜಾಗಿ ಕಾಣಿಸ್ತಿದೆ ನೋಡಿ. ಆಮೇಲೆ ಇಲ್ಲಿ ಅದು ನೆಕ್ಸ್ಟು ಇಲ್ಲೊಂದು ಸುರುಳಿ ಇದು ಮಾಡಿ ಆಯಿತಾ. ಅದರ ಹತ್ತಿರ ಇಲ್ಲೊಂದು ಸುರುಳಿ ಹಾಕಿ, ಆಮೇಲೆ ಇಲ್ಲಿ ಹನಿ ಟೈಪ್ ಈಗ ಪ್ರೆಸ್ ಮಾಡಿ ಸ್ವಲ್ಪ ಈಗ ಮುಂದೆ ಇದು ಮಾಡಿದರೆ ಅದು ನೋಡಿ ಇಲ್ಲಿ ಹೂ ಬಂದುಬಿಡುತ್ತೆ. ನೀವು ನಾವು ಮೊದಲು ತೋರಿಸಿದ ಥರ ಆ ಥರನೂ ಮಾಡ್ಬೋದು, ಈ ಥರ ನೋಡ್ಬೋದು. ಈಗ ಈ ಥರ ಔಟ್ಲೈನ್ ಕೊಡಬೇಡಿ, ಔಟ್ಲೈನ್ ಕೊಡಿ. ಆಮೇಲೆ ನೆಕ್ಸ್ಟು ಮತ್ತು ಇಲ್ಲೊಂದು ಹಾಕಿ, ಇಲ್ಲೊಂದು ಸ್ಪೈರಲ್. ಅದಕ್ಕೆ ಸ್ಪೈರಲ್ ಅಂತಾರೆ, ಸುರುಳಿನೂ ಅಂತಾರೆ, ಕನ್ನಡದಲ್ಲಿ ಅಂದರೆ ಸುರುಳಿ ಅಂತಾರೆ. ಈ ಥರ ಡ್ರಾಪ್ ಆಗಿ ಮಾಡಿ. ಆಮೇಲೆ ಈಗ ಔಟ್ಲೈನು, ಇದಕ್ಕೆ ಔಟ್ಲೈನ್ ಹಾಕಿಬಿಡಿ. ಓಕೆ. ಆಮೇಲೆ ಇಲ್ಲಿಂದ ಒಂದು ಲೈನ್ ಹೀಗೆ ಒಂದು ಕರ್ವ್ ಲೈನ್ ಕೊಟ್ಬಿಡಿ. ಹೀಗೆ ಒಂದು ಕರ್ವಿಂಗ್ ಲೈನ್. ಓಕೆ, ಕರ್ವ್ ಲೈನ್ ಕೊಟ್ಟಮೇಲೆ ಈಗ ಸಣ್ಣ ಸಣ್ಣ ಡಾಟು ಒಂದು ಹತ್ತಿರ ಡಾಟ್ ಹಾಕ್ಕೊಳ್ತಾ ಬನ್ನಿ. ಹೀಗೆ ಸ್ವಲ್ಪ ಪ್ರೆಸ್ ಮಾಡಿದರೆ ಸಾಕು, ಸಣ್ಣ ಸಣ್ಣ ಡಾಟ್ ನೋಡಿ. ಆಮೇಲೆ ಸ್ವಲ್ಪ ದೊಡ್ಡದು ಕೊಡ್ತಾರೆ, ಸ್ವಲ್ಪ ದೊಡ್ಡದು. ಈಗ ಸಣ್ಣದಾಯ್ತಾ, ಸ್ವಲ್ಪ ಒಂಥರ ಚೈನ್ ಎಲ್ಲ ಬರುತ್ತಲ್ಲ ಆ ಥರ ಡಿಸೈನ್, ಸ್ವಲ್ಪ ದೊಡ್ಡದು. ಆಮೇಲೆ ಮಾಡೋಣ, ಹೀಗೆ ಫುಲ್ಲು ಪ್ರೆಸ್ ಮಾಡಿಬಿಟ್ಟು ಸ್ವಲ್ಪ ಎಳೆಯೋಣ. ಒಂಥರ ಹಾರ್ಟ್ ಶೇಪ್ ಅಂತ ನೋಡಿ, ಇಲ್ಲಾಗಿ ಹೀಗಾಗಿ ಈಗ ಒಂದು ಶೇಪ್ ಆ ಥರ ಲೀಫ್ ಆಯಿತು ನೋಡಿ ಈಗ. ಓಕೆ, ಮತ್ತೇನು ಮಾಡೋಣ, ಇಲ್ಲಿ ಈ ಸೈಡಲ್ಲಿ ಫಿಲ್ ಮಾಡಬೇಕಲ್ಲ ನಾವು, ಅದಕ್ಕೆ ಫಿಲ್ ಮಾಡೋಣ. ಈ ಥರ ಪ್ರೆಸ್ ಮಾಡಿ ಈ ಥರ ಲೈನ್ ಎಳೆಯೋಣ. ಇಲ್ಲೊಂದು ಲೈನು ಹೀಗೆ, ಮತ್ತು ಇಲ್ಲೊಂದು ಕರ್ವಾಗಿ ಕೊಟ್ಬಿಡಿ. ಈ ಥರ ಕರ್ವ್ ಬರಲಿ. ಆಮೇಲೆ ನಮ್ಮದೊಂದು ಲೀಫು, ಒಂದು ಸಣ್ಣ ಲೀಫು ಎಲೆ, ಮತ್ತು ಹೀಗೆ ಮೇಲೆ ಎಳ್ಕೊಂಡು ಹೋದರೆ ಇಲ್ಲೊಂದು ಸಣ್ಣ ಲೀಫಾಗಿ ಬರುತ್ತೆ. ಮತ್ತು ಅದೇ ರೀತಿ ಸ್ವಲ್ಪ ಮೇಲೆ ಎಳ್ಕೊಂಡು ಹೋಗ್ಬಿಡಿ. ಲೀಫು ತೆಳ್ಳಗೆ ಮಾಡ್ಬೋದು. ಫಸ್ಟ್ ಒಂದು ಲೈನ್ ಹಾಕಿಬಿಟ್ಟು ಅದಕ್ಕೆ ದಪ್ಪನೂ ಮಾಡ್ಬೋದು. ಅದೇ 1-2 ಟೈಮ್ಸು ಈ ಥರ ಎಳೆದ್ರೆ ಅದು ದಪ್ಪ ಆಗುತ್ತೆ. ನಾನು ಅದು ಮತ್ತು ಬೇರೆ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಅದು ಹೇಗೆ ಮಾಡೋದು. ಇದೊಂದು ಸರ್ಕಲ್ ಲೈಕ್ ಕ್ವಶನ್ ಮಾರ್ಕ್ಸ್ ಎಲ್ಲ ಬರುತ್ತಲ್ಲ ಆ ಥರ. ಇದು ಸ್ವಲ್ಪ ತಿಕ್ ಮಾಡಬೇಕು. ಈ ಎಡ್ಜಲ್ಲಿ ಇದು ಸ್ವಲ್ಪ ತಿಕ್ ಮಾಡಿದರೆ, ಕೆಳಗೆ ಅಷ್ಟು ಬೇಡ, ತಿನ್ನಾಗಿರಲಿ, ಮೇಲೆ ತಿಕ್ ಮಾಡೋದ್ರಿಂದ ಚೆನ್ನಾಗಿ ಕಾಣಿಸುತ್ತೆ. ಆಮೇಲೆ ಇಲ್ಲಿ ಲೀಫು ಒಂಥರ ಲಾಂಗ್ ಉದ್ದಾಗಿ ಬರುತ್ತೆ, ಇಲ್ಲಿ ನೋಡಿ ಉದ್ದಾಗಿ. ಓಕೆ, ಇಲ್ಲಿ ಗ್ಯಾಪ್ ಇದೆಯಲ್ವಾ, ಇಲ್ಲೇನಾದರೂ ಹೀಗೆ ಲೈನ್ ಕೊಟ್ಬಿಡೋಣ. ಓಕೆ, ಆಮೇಲೆ ಇಲ್ಲೊಂದು ಬಂಚು, ಇದು ಎಲೆನೇ ಬರುತ್ತೆ, ಎಲೆ ಟೈಪು. ಇದೊಂದು ಸ್ವಲ್ಪ ಸಣ್ಣ ಎಲೆ ಟೈಪು. ಒಂದು ಈ ಕಡೆ ಒಂದು ದೊಡ್ಡ ಎಲೆ, ಈ ಥರ ಒಂದು ಸಣ್ಣ ಎಲೆ ಟೈಪು ಮಾಡಿದರೆ ಇದು ಇಲ್ಲಿ ಕವರ್ ಆಗಲಿಕ್ಕೆ ಇಲ್ಲಿ ಒಂದು ಡ್ರಾಪ್ ಹಾಕಿಬಿಟ್ಟು ಈ ಥರ ಹೇಳಿದ್ರೆ ಸಾಕು. ಆಗ ಎಲೆ ಟೈಪು ಬಂತು. ಆಮೇಲೆ ನಮಗೆ ಇಲ್ಲಿ ಏನು ಮಾಡಬೇಕು, ಇಲ್ಲಿ ನೋಡಿ, ಇಲ್ಲಿ ಇದ್ರ ಥರ ಲೀಫ್ ಥರ. ಆಮೇಲೆ ಇಲ್ಲಿ ಒಂದು ಸಣ್ಣ ಎಲೆ ಹಾಕಿ ಮಾಡೋಣ. ಬಿಕಾಸ್ ಈ ಡಿಸೈನಿಗೆ ಇಲ್ಲಿ ಸ್ವಲ್ಪ ಸಣ್ಣದಾಗಿ ಕವರ್ ಮಾಡಿದರೆ ಇದು ಒಂಥರ ಈ ರೋಸಸ್ ಇದಕ್ಕೆ ಕವರ್ ಆಗಬೇಕು. ಸಣ್ಣ ಎಲಿಮೆಂಟ್ಸ್ ಅಂತಾರೆ. ಈ ಎಲಿಮೆಂಟ್ಸ್ ಕವರ್ ಆಗೋದ್ರಿಂದ ಅದು ಚೆನ್ನಾಗಿ ಲುಕ್ಸು ಚೆನ್ನಾಗಿ ಕೊಡುತ್ತೆ ಅಂತ. ಇದು ಎಲೆ ಈ ರೀತಿ ನಾರ್ಮಲ್ ಎಲೆ ಇರುತ್ತಲ್ಲ ಆ ಥರ ಮಾಡಿ, ಈ ಥರ ಗೆರೆ ಹಾಕಿ ಲೈನ್ ಹಾಕ್ತಾ ಬನ್ನಿ. ಮತ್ತು ಇದು ಔಟ್ಲೈನ್ ಕೊಡಿ ಆಯಿತಾ. ಮತ್ತು ಇದು ಮಿಡಲಲ್ಲಿ ಒಂದು ಲೈನ್ ಕೊಟ್ಟರೆ ಸಾಕು.
ಇದಕ್ಕೆ ಈ ಉಂಗುರ ಬೆರಳು ತನಕ ಇದು ಬರಬೇಕು ಒಂದು ಲೈನು. ಹಾಗಾದರೆ ಹೀಗೆ ಕರ್ವಾಗಿ ಬರಬೇಕು ನೋಡಿ. ಒಂದು ಕರ್ವ್ ಆಯಿತಾ, 2 ಕರ್ವು, 2, 3 ಮತ್ತು 4 ಈ ಥರ ಬರಬೇಕು. ಅದಕ್ಕೇನು ಮಾಡಬೇಕು, ಈಗ ಇದನ್ನು ತಿಕ್ಕಾಗಿ ಮಾಡಿ. ತಿಕ್ಕಾಗಿ ಮಾಡೋದ್ರಿಂದ ಸ್ವಲ್ಪ ಅದು ಬೋಲ್ಡಾಗಿ ಕಾಣಿಸ್ಬೇಕಲ್ಲ, ಇದು ಬೋಲ್ಡಾಗಿ ಕಾಣಿಸುತ್ತೆ. ಈಗ ಒಂದು ಸ್ವಲ್ಪ ತಿಕ್ಕ ಮಾಡಿ ಅದ್ರ ಮೇಲೆ ಒಂದು 2 ಲೈನ್ ಹಾಕಿದರೆ ಸಾಕು, ತಿಕ್ಕ ಕಾಣಿಸುತ್ತೆ. ಇಲ್ಲಿ ನೋಡಿ, ನಾನೊಂದು 3 ಟೈಮ್ಸು ತಿಕ್ಕಾಗಿ ಹಾಕ್ಕೊಂಡೆ. ಮತ್ತೊಂದು ಲೈನು ಹಾಕಿದ್ರು. ಹೀಗೆ ಕೊನೆ ತನಕನೂ ಫುಲ್ ಒಂದು ತಿಕ್ ಲೈನ್ ಬರಬೇಕು. ತಿಕ್ ಲೈನ್ ಹಾಕ್ಕೊಂಡ್ರೆ ಆಮೇಲೆ ಇದ್ರ ಔಟ್ಸೈಡಲ್ಲಿ ಏನು ಮಾಡಬೇಕು, ಔಟ್ಸೈಡಲ್ಲಿ ಸಣ್ಣ ಹಂಪ್ಸ್ ಅಂತಾರಲ್ಲ, ಅದು ಹಂಪ್ ಹಾಕ್ಕೊಳ್ತಾ ಬರಬೇಕು. ಹಂಪ್ ಮೇಲೆ ಹೀಗೆ ಎಷ್ಟು ಸಣ್ಣದು ಮಾಡ್ತಿರಲ್ಲ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ. ಇದು ಡಬಲ್ ಹಂಪ್. ನಾನು ಒಂದೇ ಟೈಮಲ್ಲಿ ಮಾಡಿಬಿಡ್ತೀನಿ. ಇಲ್ಲಾಂದರೆ ನೀವು ಹೀಗೂ ಮಾಡ್ಬೋದು. ಫಸ್ಟು ಒಂದು ಲೈನ್ ಹಾಕಿ, ಒಂದು ಲೈನ್ ಫುಲ್ ಹಾಕಿಬಿಡಿ. ಆಮೇಲೆ ಅದ್ರ ಮೇಲೆ 1 more ಹಂಪ್. ಟೋಟಲ್ 2 ಸಲ ಹಂಪ್ ಬರಬೇಕು ಈ ಥರ ನೋಡಿ. ಹಂಪ್ ಇರೋದ್ರಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನನ್ನ ಲುಕ್ಸು ಫುಲ್ಲು ಚೇಂಜ್ ಆಯ್ತಲ್ವಾ. ಈಗ ನೋಡಿ ನೋಡಿ. ಆಮೇಲೆ ಈಗ ಇಲ್ಲಿ ಹೇಗಂದರೆ ಒಂಥರ ಶಂಖ ಥರ ಬರಬೇಕು. ಇಲ್ಲಿಂದ ಸ್ಟಾರ್ಟಿಂಗ್ ಪಾಯಿಂಟ್ ಒಂಥರ ಶಂಖ ಮಾಡಿ, ಈ ಥರ ಶಂಖ ಬರುತ್ತೆ. ಆಮೇಲೆ ಡ್ರಾಪ್ಸು, ಹನಿ ಡ್ರಾಪ್ಸ್ ಇರುತ್ತಲ್ಲ ಆ ಥರ. ಮತ್ತು ಹೀಗೆ ಎಳೆದ್ರೆ ಸಾಕು ಸಣ್ಣದಾಗಿ. ಈಗ ಮಾಡಿಬಿಟ್ಟು ಹೀಗೆ ಎಳೀರಿ, ಹೀಗೆ ಎಳೆದ್ಬಿಡಿ ಸಣ್ಣದಾಗಿ. ನೋಡಿ, ಒಂದು ಹನಿ ಹಾಕಿಬಿಟ್ಟು ಸ್ವಲ್ಪ ಮೆತ್ತಗೆ ಎಳೆದ್ರೆ ಸಾಕು. ಇಲ್ಲಿ ನೋಡಿ, ನಾನು ತೋರಿಸ್ಕೊಡ್ತೀನಿ. ಸ್ವಲ್ಪ ಇನ್ನೊಂದು ಡ್ರಾಪ್ ಮಾಡಿ, ಹೀಗೆ ಡ್ರಾಪ್ ಹಾಕಿಬಿಟ್ಟು ಸ್ಮೂತಾಗಿ ಎಳೆದ್ಬಿಡಿ. ಇದು ಹೋಮ್ ಮೇಡ್ ಕೋನ್ಸ್ ಆಗಿರೋದ್ರಿಂದ ಚೆನ್ನಾಗಿ ಸ್ಮೂತಾಗಿ ಬರುತ್ತೆ. ಇಲ್ಲಿ ನೋಡಿ, ಸ್ಮೂತಾಗಿ ಎಳೆದ್ಬಿಡಿ. ಡ್ರಾಪ್ ಹಾಕಿ ಸ್ಮೂತಾಗಿ ಎಳೆದ್ಬಿಡಿ. ನಾವು ಯಾವಾಗಲೂ ಕಲಿಬೇಕಾದ್ರೆ ನಾವು ಹೋಮ್ ಮೇಡ್ ಕೋನ್ಸ್ ಯೂಸ್ ಮಾಡಬೇಕು. ಹೇಗೆ ಅದು ಮಾಡೋದೊಂದು ಕಲಿತ್ರೆ ನಿಮಗೆ ಮೆಹಂದಿ ಪ್ರಾಕ್ಟೀಸ್ ಮಾಡಲಿಕ್ಕೆ ತುಂಬ ಈಸಿ. ಯಾಕಂದರೆ ಬೇರೆ ಕೋನ್ಸಲ್ಲೆಲ್ಲ ಏನಾಗುತ್ತೆ, ಸ್ಟಕ್ ಆಗಿಬಿಡುತ್ತೆ ನಮಗೆ, ಅದು ಬರೋದಿಲ್ಲ, ಹೊರಗೆ ಬರೋದಿಲ್ಲ. ಇದರಲ್ಲಿ ಹೋಮ್ ಮೇಡ್ ಕೋನ್ಸ್ ಮಾಡೋದ್ರಿಂದ, ನಾವೇ ಅದು ಮಾಡಿ ಕಲಿಯೋದ್ರಿಂದ ನಮಗೆ ಈಸಿ ಆಗುತ್ತೆ. ಮೆಹಂದಿ ಸುಲಭವಾಗಿ ಅದು ಹೊರಗೆ ಬರುತ್ತೆ. ಆಮೇಲೆ ಇಲ್ಲಿ ಏನು ಮಾಡಬೇಕು, ಇಲ್ಲಿ ಲೀಫ್ ಬರುತ್ತೆ ಇದರೊಳಗೆ, ಉದ್ದುದ್ದ ಲೀಫು. ಇಲ್ಲಿ ಬಂದಿಲ್ವಾ, ಇಲ್ಲಿ ಲೀಫು, ಇಲ್ಲಿ ನಿಮಗೆ ಕಾಣಿಸ್ತಾ ಇದ್ದೇನೆ, ಇಲ್ಲಿ ನಾವು ಮಾಡಿಲ್ಲ. ಅದೇ ರೀತಿ ಇಲ್ಲಿ ಉದ್ದುದ್ದ ಲೀಫ್ ಮಾಡಬೇಕು. ಒಂದು 4 ಲೀಫ್ ಮಾಡೋಣ. ಒಂದು ಸಣ್ಣದಾಗಿ ಮಾಡೋಣ, ಇಲ್ಲಿ ಸಣ್ಣದಾಗಿ ಉದ್ದಕ್ಕೆ ಮಾಡೋಣ. ಇಲ್ಲೊಂದು ಬಂತು, ಇಲ್ಲೊಂದು ಸಣ್ಣದ, ಇಲ್ಲಿ ಸ್ವಲ್ಪ ಅದಕ್ಕಿಂತ ದೊಡ್ಡದು, ಒಂದು ಸ್ವಲ್ಪ ಫಸ್ಟ್ ಗೆರೆ ಹಿಡ್ಕೊಳ್ಬೇಕು. ಆಮೇಲೆ ಈ ಥರ, ಓಕೆನಾ. ಮತ್ತು ಇಲ್ಲಿ ಒಂದು ಲೈನ್ ಬಂದುಬಿಟ್ಟು ನೋಡಿ, ಇಲ್ಲೊಂದು ಬಂತು ಲೀಫು. ಇದು ಸ್ವಲ್ಪ ತಿಕ್ ಮಾಡೋಣ, ಮೇಲಿನ ಭಾಗ ಸ್ವಲ್ಪ ತಿಕ್ ಮಾಡಿದರೆ ಸಾಕು. ಈಗ ಆಯಿತಾ, ಉದ್ದುದ್ದ ಲೀಫ್ ಬಂತ. ಈಗೇನು ಮಾಡೋಣ, ಸ್ವಲ್ಪ ಬಿಕಾಸ್ ಆಫ್ ಇಲ್ಲಿಂದ ಕವರ್ ಆಗಬೇಕಲ್ಲ, ಅದಕ್ಕೋಸ್ಕರ. ಆಮೇಲೆ ಒಂದು ಸರ್ಕಲ್ ಹಾಕೋಣ. ಈಗ ಒಂದು ಸರ್ಕಲ್, ಈ ಥರ ಒಂದು ಸರ್ಕಲ್ ಹಾಕೋಣ. ಓಕೆ, ಸರ್ಕಲ್ ಹಾಕಿಬಿಟ್ಟು ಇಲ್ಲಿ ಒಂದೊಂದು ಡಾಟ್ ಹತ್ರ ಒಂದೊಂದು ಡಾಟ್ ಹಾಕ್ಕೊಂಡು ಬನ್ನಿ. ಒಂದೊಂದು ಡಾಟಲ್ಲೇ ನಾವು ಡಿಸೈನ್ ಮಾಡಬೇಕಾದ್ರೆ ಡಾಟ್ಸು ನಮಗೆ ತುಂಬ ಇಂಪಾರ್ಟೆಂಟು. ಡಾಟ್ಸ್ ಹಾಕೋದ್ರಿಂದ ಆ ಡಿಸೈನು ಇನ್ನೂ ತುಂಬ ಚೆನ್ನಾಗಿ ಡಿಸೈನ್ ಕಾಣುತ್ತೆ. ಇಲ್ಲೇನು ಮಾಡೋಣ, ಒಂದು ಹಾರ್ಟ್ ಶೇಪಲ್ಲಿ ಒಂದು ಡ್ರಾಪ್ ಹಾಕಿ ಒಳ್ಳೆ ಪ್ರೆಸ್ ಮಾಡಿಬಿಟ್ಟು ಸ್ವಲ್ಪ ಎಳೆದ್ರೆ ಸಾಕು. ಇಲ್ಲಿ ಹೀಗೆ ಪ್ರೆಸ್ ಮಾಡಿ ಸ್ಲೋ ಆಗಿ ಎಳೆದ್ರೆ ಸಾಕು. ಈ ಥರ ನೋಡಿ, ಒಂದು ಹತ್ರ ತನಕ ಒಂದು ಡ್ರಾಪ್ ಹಾಕಿ ಆಯಿತು. ಓಕೆ, ಆಮೇಲೆ ನಮಗೆ ಫಿಂಗರ್ ಡಿಸೈನ್ ಎಲ್ಲರಿಗೂ ಅರ್ಥ ಆಯಿತು ಅಂತ ತಿಳ್ಕೊಳ್ತೀನಿ. ನಾನು ಫಸ್ಟ್ ಟೈಮು ಕನ್ನಡದಲ್ಲಿ ಮಾಡ್ತಾ ಇರೋದು ವೀಡಿಯೋ. ಇದು ಫಿಂಗರ್ ಡಿಸೈನು. ಇದು ಸಣ್ಣದಾಗಿ ಸರ್ಕಲ್ ಮಾಡಿ ಈ ಥರ. ಓಕೆ, ಇಲ್ಲೂ ಒಂದು ಸರ್ಕಲ್ ಮಾಡಿ. ಈ ಹಂಪ್ಸ್ ಹಾಕ್ಬೇಕಾದ್ರೆ ಈ ಥರ ಎಲ್ಲ ಕಡೆಯಿಂದ ಒಂದೊಂದು ಭಾಗದಲ್ಲಿ ಇಲ್ಲೊಂದು ಲೈನು, ಇಲ್ಲೊಂದು ಹಾಕಿಬಿಟ್ಟು ಹಾಕಿ ಕವರ್ ಮಾಡಿದರೆ ಸಾಕು.
ಆವಾಗ ನಮಗೆ ಈಕ್ವಲಾಗಿ ಬಂದುಬಿಡುತ್ತೆ ನೋಡಿ, ಎಲ್ಲ ಕಡೆ ಈಕ್ವಲ್ ಆಯಿತು. ಈ ಫಿಂಗರಿಗೆ ಏನು ಮಾಡೋದು, ನಾವು ಒಂದು ಲೈನ್ ಹಾಕೋಣ. ಒಂದು ಲೈನ್ ಹಾಕಿ 3 ಲೈನ್ ಹಾಕಿದ್ವಾ, ಒಂದು ಲೈನಿಗೆ ಫಿಲ್ ಮಾಡೋದು. ಇಲ್ಲೊಂದು ತಿಕ್ ಲೈನ್ ಹಾಕೋಣ ಉಗುರಿಗೆ. ಆಮೇಲೆ ಇಲ್ಲಿ ಹಂಪ್ ಕೊಡೋಣ. ಇದು 2 ಟೈಮ್ಸ್ ಹಂಪು, 2 ಲೈನ್ಸ್ ಹಾಕೋಣ ಹಂಪು. ಆಮೇಲೆ ಹೀಗೆ ಗೆರೆ ಹಾಕ್ತಾ ಹೋಗೋಣ. ಓಕೆ, ಇದರಲ್ಲಿ ಏನು ಮಾಡೋಣ, ಡಾಟ್ ಹಾಕ್ತಾ ಹೋಗಿ. ಒಂದು ಡಾಟ್ ಸಿಂಪಲಾಗಿ ಡಾಟ್ ಹಾಕ್ತಾ ಹೋಗಿ. ಆಮೇಲೆ ಇಲ್ಲಿ ಕಿರುಬೆರಳಲ್ಲಿ ನಾವು ಇಲ್ಲಿ ಡಿಸೈನ್ ಹಾಕಿದ್ವಾ, ಆವಾಗ ಇಲ್ಲಿ ಇದರ ಆಪೋಸಿಟಲ್ಲಿ ಇಲ್ಲಿ ಒಂದು ಹಾಕೋಣ. ಈ ಥರ ಒಂದು ಸರ್ಕಲ್ ಹಾಕಿ ಮತ್ತು ಇಲ್ಲಿ ಲೈನ್ ಕೊಡಿ. ಲೈನ್ ಕೊಟ್ಟು ಇಲ್ಲಿ ಹಂಪ್ ಮಾಡಿ. ಹಂಪ್ ಆಯಿತಾ? ಆಮೇಲೆ ಇಲ್ಲೊಂದು ಸಣ್ಣ ಬೆರಳಿಗೆ, ಇದು ಹೆಬ್ಬೆರಳಿಗೆ ಒಂದು ಇದು ಮಾಡಿ, ತಂಬ್ ಅಂತಾರೆ, ತಂಬಲ್ಲಿ ಒಂದು ಸ್ವಲ್ಪ ಇಲ್ಲೊಂದು ಹಂಪ್ ಮಾಡಿಬಿಡಿ. ಆದಮೇಲೆ ಇದು ಎಲ್ಲ ಇದರ ಔಟ್ಲೈನಲ್ಲಿ ಒಂದೊಂದು ಚುಕ್ಕೆ ಕೊಟ್ಬಿಡಿ, ಸಣ್ಣದಾಗಿ ಒಂದು ಚುಕ್ಕೆಯಲ್ಲಿ. ಆಗ ಇನ್ನೂ ಸ್ವಲ್ಪ ಚೆನ್ನಾಗಿ ನಿಮ್ಮದೇ ಐಡಿಯಾಸಲ್ಲಿ ನೀವು ಮಾಡ್ಕೊಳ್ಬೋದು. ನಿಮಗೆ ಏನೆಲ್ಲ ಆ್ಯಡ್ ಮಾಡಬೇಕು ಆ ಥರ ಎಲ್ಲ. ಈಗ ನೋಡಿ, ಇಲ್ಲೊಂದು ಚುಕ್ಕೆ ಕೊಟ್ಬಿಡಿ, ಇಲ್ಲ ಚುಕ್ಕೆ ಹಾಕಿ ಎಲ್ಲ ಕಡೆ. ಸಣ್ಣದಾಗಿ ಪ್ರೆಸ್ ಮಾಡಿ ಹಾಕಿದರೆ ಸಾಕು. ಈಗ ನೋಡಿ, ಈ ಥರ ಸಣ್ಣದಾಗಿ ಮೆತ್ತಿಗೆ ಪ್ರೆಸ್ ಮಾಡಿ ಸಣ್ಣ ಚುಕ್ಕೆಗಳು ಹಾಕಿ. ದೊಡ್ಡದಾದರೆ ತುಂಬ ಬೋರಾಗಿ ಕಾಣಿಸುತ್ತೆ. ಇದು ಔಟ್ಲೈನಲ್ಲಿ ಚುಕ್ಕೆ ಹಾಕಬೇಕಾದ್ರೆ ಸಣ್ಣದಾಗಿ ಹಾಕಬೇಕು. ಅದಕ್ಕೆ ಸ್ಲೋವಾಗಿ ಪ್ರೆಸ್ ಮಾಡಿದರೆ ಸಾಕು. ಇದಕ್ಕೆ ಆಗ ಮೆತ್ತಿಗೆ ಬರುತ್ತೆ. ನೋಡಿ ಕ್ಲಿಯರ್ ಹೇಗಿದೆ ಡಿಸೈನ್ ಅಂತ. ನಿಮ್ಗೆ ಇಷ್ಟ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ನಂದಿದು ಅರಬಿಕ್ ಡಿಸೈನ್ ನಿಮ್ಗೆ ಇಷ್ಟ ಆಗೋದಿದ್ದರೆ ಲೈಕ್ ಮಾಡಿ, ಮತ್ತು ಏನಾದರೂ ಇದ್ದರೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ. ಥ್ಯಾಂಕ್ ಯು.